ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಝಡ್ ಟೆಸ್ಟ್ ಅನ್ನೇ ಸಾಲ್ವ್ ಮಾಡ್ತಾ ಹೋಗೋಣ ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ. ಬಟ್ 2 ಪ್ರಿಪೋಸಿಷನ್ಸ್ ಇರುವಂತದ್ದು, ಸರಿನಾ? 2 ಪ್ರೊಪೊಸಿಷನ್ಸ್. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಸ್ಯಾಂಪಲ್ ಆಫ್ 600 ಮೆನ್ ಫ್ರಮ್ ಎ ಸಿಟಿ 450 ಫೌಂಡ್ ಸ್ಮೋಕರ್ಸ್. 600 ಜನ ಮೆನ್ ಇರುವಂತ ಒಂದು ಸಿಟಿಯಲ್ಲಿ 450 ಜನ ಸ್ಮೋಕ್ ಮಾಡ್ತಾರೆ. ಇನ್ ಅದರ್ ಸ್ಯಾಂಪಲ್ ಆಫ್ 900 ಮೆನ್ ಫ್ರಮ್ ಅದರ್ ಸಿಟಿ 450 ವಿಲ್ ಸ್ಮೋಕ್. ಅಂದ್ರೆ ನನ್ನ ಹತ್ರ ಇವಾಗ 2 ಸಿಟಿಗಳಿದಾವೆ. ಸೊ ಆ 2 ಸಿಟಿಲೂ ಕೂಡ ಒಂದ್ ಸಿಟಿಲಿ 600 ಜನ, ಇನ್ನೊಂದು ಸಿಟಿಲಿ 900 ಜನ ಮೆನ್ಗಳಿದ್ದಾರೆ. ಅದರಲ್ಲಿ ಈ ಸಿಟಿಲೂ ಕೂಡ 450 ಜನ ಸ್ಮೋಕ್ ಮಾಡ್ತಾರೆ, ಈ ಒಂದು ಸಿಟಿಲೂ ಕೂಡ 450 ಜನ ಸ್ಮೋಕ್ ಮಾಡ್ತಾರೆ. 2 ಡಿಫ್ರೆಂಟ್ ಸಿಟಿಗಳಾದಂಗಾಯ್ತು ಅಲ್ವಾ? ಎಸ್. ಡೂ ದಿಸ್ ಇಂಡಿಕೇಟ್ ದ ಸಿಟೀಸ್ ಆರ್ ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್ ಬಿಟ್ ಆಫ್ ಸ್ಮೋಕಿಂಗ್ ಮೆನ್, ಡಿಫರೆಂಟ್ ವಿತ್ ರೆಸ್ಪೆಕ್ಟ್ ಟು ಹ್ಯಾಬಿಟ್ ಆಫ್ ಸ್ಮೋಕಿಂಗ್ ಮೆನ್, ಟೆಸ್ಟ್ ಅಟ್ ದ 5% ಸಿಗ್ನಿಫಿಕೆಂಟ್ ಲೆವೆಲ್. ಸರಿನಾ? ಸೊ ಅವ್ರು ಏನ್ ಹೇಳ್ತಾ ಇರೋದು, 2 ಸಿಟಿಗಳು ಏನಾದ್ರೂ ಡಿಫರೆಂಟ್ ಆಗಿದೆಯೋ ಇಲ್ವೋ ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಕಾರ್ಡಿಂಗ್ ಟು ದ ಕಂಡೀಷನ್ಸ್. ಸೊ ಫಸ್ಟ್ ಸೊಲ್ಯೂಷನ್, ಇಲ್ಲಿ ನಮಗೆ 2 ಪ್ರಿಪೋಸಿಷನ್ಸ್ ಇರೋದ್ರಿಂದ ನಾವು ನಲ್ ಹೈಪೋಥಿಸಿಸ್ ಮತ್ತೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಕೂಡ ಬರಿಬೇಕಾಗತ್ತೆ. ನೋಡಿ ಇಲ್ಲಿ ನಲ್ ಹೈಪೋಥಿಸಿಸ್ H0 ಅಂತ ಕರಿತಾ ಹೋಗ್ತೀನಿ, ಅಥವಾ H0, ವೇರ್ P1 ವಿಲ್ ಬಿ ಈಕ್ವಲ್ ಟು P2. ಸೊ P1 P2 ಅಂತಂದ್ರೆ ಪಾಪ್ಯುಲೇಷನ್ ಸ್ಯಾಂಪಲ್ ಆಫ್ 1, ಪಾಪ್ಯುಲೇಷನ್ ಸ್ಯಾಂಪಲ್ ಆಫ್ 2. ಸೊ ಇಲ್ಲಿ 2 ಡಿಫರೆಂಟ್ ಸಿಟೀಸ್ ಅಲ್ವಾ ಕೊಟ್ಟಿರೋದು. ಸೊ ಅದಕ್ಕೋಸ್ಕರ P1 ಇಸ್ ಈಕ್ವಲ್ ಟು P2 ಅಂತ ತೊಂತೀನಿ. ಅಂತಂದ್ರೆ ಇದೇನ್ ತೋರಿಸ್ತಾ ಇದೆ, ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್, ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಸೊ ಏನು ಡಿಫರೆನ್ಸ್ ಇಲ್ಲ, P1 ಇಸ್ ಈಕ್ವಲ್ ಟು P2 ಅಂತ ತೋರಿಸ್ತಾ ಇದೆ. ಬಟ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅನ್ನು ಕೂಡ ತಗೋಬೇಕು. ಆಲ್ಟರ್ನೇಟಿವ್ ಹೈಪೋಥಿಸಿಸ್, ಸೊ ಅದನ್ನ H1 ನಿಂದ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ವೇರ್ P1 ನಾಟ್ ಈಕ್ವಲ್ ಟು P2. ಇಷ್ಟು ಬರೆದ್ರೆ ಸಾಕು, ಸರಿನಾ? ಇಲ್ಲಿ P1 ಈಕ್ವಲ್ ಟು P2. ಸೊ P1 ಈಕ್ವಲ್ ಟು P2 ಅಂತಂದ್ರೆ ಪಾಪ್ಯುಲೇಷನ್ ಸ್ಯಾಂಪಲ್ ಆಫ್ 1 ಸಿಟಿ ವಿಲ್ ಬಿ ಈಕ್ವಲ್ ಟು ಸೆಕೆಂಡ್ ಸಿಟಿ. ಸೊ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಬಟ್ ಇಲ್ಲಿ ಏನಾಗ್ತಾ ಇದೆ, ಪಾಪ್ಯುಲೇಷನ್ ಸ್ಯಾಂಪಲ್ ಆಫ್ 1 ಇಸ್ ನಾಟ್ ಈಕ್ವಲ್ ಟು 2 ಅಂತಂದ್ರೆ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇದೆ ಅಂತ ಅರ್ಥ, ಸರಿನಾ? ಅಷ್ಟೇ. ಸೊ ಇವಾಗ ಏನ್ ಮಾಡೋಣ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಗಿವನ್ ಏನು, ಟೋಟಲ್ 600 ಜನ ಇದ್ದಾರೆ, ಸಿಟಿ 1 ಅಂತ ತಗೊಳ್ಳೋಣ ಇದನ್ನ. ಸೊ N1 ವಿಲ್ ಬಿ ಈಕ್ವಲ್ ಟು 600 ಮೆನ್. ಮೊದಲನೇ ಸಿಟಿಲಿ 600 ಜನ ಇದ್ದಾರೆ, ಅದರಲ್ಲಿ 450 ಜನ ಸ್ಮೋಕರ್ಸ್ ಇರೋದು. 600ರಲ್ಲಿ 450 ಜನ ಸ್ಮೋಕರ್ಸ್. ಸೊ ಪ್ರೊಬ್ಯಾಬಿಲಿಟಿ 1 ಅಥವಾ ಪಾಪ್ಯುಲೇಷನ್ ಸ್ಯಾಂಪಲ್ 1 ಅಂತ ಕೂಡ ಕರಿಬಹುದು. P1 ವಿಲ್ ಬಿ ಈಕ್ವಲ್ ಟು 450 ಔಟ್ ಆಫ್ 600. 600 ಜನದಲ್ಲಿ 450 ಜನ ಸ್ಮೋಕರ್ಸ್. ಸೊ ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಅವಾಗ ನಮಗೆ ಫ್ರಾಕ್ಷನ್ ಸಿಗ್ತಾ ಹೋಗುತ್ತೆ. 450 ಇಲ್ಲಿ ಫ್ರಾಕ್ಷನ್ಸ್ ಬೇಕು ಅಂತಂದ್ರೆ A,B/C ಅಂತ ಒಂದು ಬಟನ್ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿ 600. ಸೊ ಎಷ್ಟು ಬಂತು ನಮಗೆ, 3/4 ಬಂತು, ಸರಿನಾ? ಈಸಿಯಾಗಿ ನಮಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, 3/4. ಈಗ P1 ವ್ಯಾಲ್ಯೂ ಸಿಕ್ತು. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಇನ್ ಅನದರ್ ಸಿಟಿ ದ ಸ್ಯಾಂಪಲ್ ಆಫ್ 900 ಮೆನ್. 2ನೇ ಸಿಟಿ N2 ಅಂತ ತಗೊಳ್ಳೋಣ, ಅಲ್ಲಿ ಎಷ್ಟು ಜನ ಇದ್ದಾರೆ, 900 ಮೆನ್ಗಳಿದ್ದಾರೆ, ಅದರಲ್ಲಿ 450 ಜನ ಸ್ಮೋಕರ್ಸ್. ಸೊ P2 ವಿಲ್ ಬಿ ಈಕ್ವಲ್ ಟು 450 ಜನ ಔಟ್ ಆಫ್ 900. 900 ಜನದಲ್ಲಿ 450 ಜನ ಸ್ಮೋಕರ್ಸ್. ಸೊ ಯಾವ ರೀತಿ, 450 ಫ್ರಾಕ್ಷನ್ 900. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 1/2, ಸರಿನಾ? P1 ವ್ಯಾಲ್ಯೂ ಗೊತ್ತಾಯ್ತು, P2 ವ್ಯಾಲ್ಯೂ ಗೊತ್ತಾಯ್ತು, N1 ಗೊತ್ತಾಯ್ತು, N2 ಗೊತ್ತಾಯ್ತು. ಬಟ್ ನಮಗೆ ಪಾಪ್ಯುಲೇಷನ್ ಸ್ಯಾಂಪಲ್ ಕರೆಕ್ಟ್ ಆಗಿ ನಮಗೆ ಗೊತ್ತಾಗಿಲ್ಲ. P ಮತ್ತೆ Q ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಸೊ P ಮತ್ತೆ Q ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಯಾವ ರೀತಿ, P ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು N1 ಇಂಟು P1 ಪ್ಲಸ್ N2 ಇಂಟು P2 ಹೋಲ್ ಡಿವೈಡೆಡ್ ಬೈ N1 ಪ್ಲಸ್ N2. ಗೊತ್ತಾಯ್ತಾ ಫಾರ್ಮುಲಾ ಏನು, N1 ಇಂಟು P1 ಪ್ಲಸ್ N2 ಇಂಟು P2 ಡಿವೈಡೆಡ್ ಬೈ N1 ಪ್ಲಸ್ N2. ಸೊ ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ತಾ ಹೋಗಿ, ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. N1 ವ್ಯಾಲ್ಯೂ ಏನಿದೆ ನನಗೆ 600 ಇದೆ, ಇಂಟು ಈ P1 ವ್ಯಾಲ್ಯೂ ಏನಿದೆ ನನಗೆ 3/4 ಪ್ಲಸ್ N2 ವ್ಯಾಲ್ಯೂ ಏನಿದೆ 900, P2 ವ್ಯಾಲ್ಯೂ 1/2. ಸೊ 900 ಇಂಟು 1/2 ಹೋಲ್ ಡಿವೈಡೆಡ್ ಬೈ N1 ವ್ಯಾಲ್ಯೂ ಎಷ್ಟಿದೆ ನಮಗೆ 600 ಪ್ಲಸ್ N2 ವ್ಯಾಲ್ಯೂ ಈಸ್ 900, ಸರಿನಾ? ಸೊ ಇವಾಗ P ವಿಲ್ ಬಿ ಈಕ್ವಲ್ ಟು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 600 ಇಂಟು 3 ಡಿವೈಡೆಡ್ ಬೈ 4 ಪ್ಲಸ್ 900 ಇಂಟು 1 ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 900 ಆಗುತ್ತೆ ಮೇಲ್ಗಡೆ.
ಸೊ ಮೇಲ್ಗಡೆ 900 ಬಂತು ಅಂದ್ರೆ ನ್ಯೂಮರೇಟರ್, ಡಿನಾಮಿನೇಟರ್ ಏನಾಗುತ್ತೆ 900 ಪ್ಲಸ್ 600 ಅಂತಂದ್ರೆ 1500 ಆಗುತ್ತೆ. ಸೊ 2 0 ಕ್ಯಾನ್ಸಲ್, 3 3s are 9, 3 5s are 15. ಸೊ 3/5 is the p ವ್ಯಾಲ್ಯೂ. ನೆಕ್ಸ್ಟ್ q ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. q ವಿಲ್ ಬಿ ಈಕ್ವಲ್ ಟು 1 ಮೈನಸ್ p ಅಲ್ವಾ, ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿದೀವಿ. q ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ p. ಸೊ q ವಿಲ್ ಬಿ ಈಕ್ವಲ್ ಟು 1 ಮೈನಸ್ p ವ್ಯಾಲ್ಯೂ ಎಷ್ಟಿದೆ 3/5 ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ 5 ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ, 5 ಮೈನಸ್ 3 ಹೋಲ್ ಡಿವೈಡೆಡ್ ಬೈ 5. ಸೊ 5 ಮೈನಸ್ 3 ಅಂತಂದ್ರೆ 2. ಸೊ 2/5 is the value of q and p value is 3/5. ಸರಿನಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಎರರ್ ಇ ಅನ್ನ ಕಂಡುಹಿಡ್ಕೋಬೇಕಾಗುತ್ತೆ. ಏನು ಎರರ್ ಅಂತ ಕರಿತಾ ಹೋಗ್ತೀವಿ. ಸೊ ಎರರ್ ಇ ಅನ್ನ ಕಂಡುಹಿಡಿಬೇಕು. ರೂಟ್ ಆಫ್ p ಇಂಟು q ಇಂಟು 1/n1 ಪ್ಲಸ್ 1/n2. ಗೊತ್ತಾಯ್ತಾ ಫಾರ್ಮುಲಾ ಏನು ಎರರ್ದು? p ಇಂಟು q ಇಂಟು 1/n1 ಪ್ಲಸ್ 1/n2 ಅದಷ್ಟಕ್ಕೂ ಕೂಡ ರೂಟ್ ಅನ್ನ ಹಾಕ್ಬೇಕು. ಸೊ ಇವಾಗ e ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ p ಇಂಟು q. ಸೊ p ವ್ಯಾಲ್ಯೂ ಎಷ್ಟು ಬಂದಿರೋದು ನಮಗೆ? p ವ್ಯಾಲ್ಯೂ 3/5. ಸೊ ಅದನ್ನ ಡೆಸಿಮಲಿ ಕನ್ವರ್ಟ್ ಮಾಡ್ಕೊಳ್ಳಿ. 3 ಡಿವೈಡೆಡ್ ಬೈ 5 ಅಂತಂದ್ರೆ ವ್ಯಾಲ್ಯೂ 0.6 ಇಂಟು q ವ್ಯಾಲ್ಯೂ 2/5. ಸೊ 2 ಡಿವೈಡೆಡ್ ಬೈ 5 ಅಂತಂದ್ರೆ ವ್ಯಾಲ್ಯೂ 0.4 ಇಂಟು 1/n1. ಸೊ n1 ವ್ಯಾಲ್ಯೂ ಎಷ್ಟಿದೆ ನಮಗೆ 600 ಪ್ಲಸ್ 1/n2 ವ್ಯಾಲ್ಯೂ ಎಷ್ಟಿರೋದು ನಮಗೆ 900. ಸೊ ಇದಷ್ಟು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 1 ಡಿವೈಡೆಡ್ ಬೈ 600 ಪ್ಲಸ್ 1 ಡಿವೈಡೆಡ್ ಬೈ 600 ಪ್ಲಸ್ 1 ಡಿವೈಡೆಡ್ ಬೈ 900. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ಇ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 0.6 ಇಂಟು 0.4 ಇಂಟು 0.00278 ಬಂತು. ಸೊ ಇದಷ್ಟು ಕೂಡ ಮಲ್ಟಿಪ್ಲೈ ಮಾಡೋಣ. 0.6 ಇಂಟು 0.4 ಇಂಟು 0.6 ಇಂಟು 0.4 ಇಂಟು 0.00278. ಸೊ ವ್ಯಾಲ್ಯೂ ಎಷ್ಟಾಯ್ತು ನಮಗೆ? ಈ 8.61 ಇಂಟು 10 ಪವರ್ ಮೈನಸ್ 4 ಬರುತ್ತೆ. ಸರಿನಾ. ಈ ವ್ಯಾಲ್ಯೂ ಏನ್ ಬಂತು ನಮಗೆ? 8.61 ಇಂಟು 10 ಪವರ್ ಮೈನಸ್ 4. ಸೊ ಈಗ ನಾವು z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬಹುದು. z ವಿಲ್ ಬಿ ಈಕ್ವಲ್ ಟು p1 ಮೈನಸ್ p2 ಹೋಲ್ ಡಿವೈಡೆಡ್ ಬೈ e. ಸೊ p1 ವ್ಯಾಲ್ಯೂ ಎಷ್ಟು? 3/4. ಸೊ 3 ಡಿವೈಡೆಡ್ ಬೈ 4 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 0.75 ಮೈನಸ್ p2 ವ್ಯಾಲ್ಯೂ ಇಸ್ 1/2 ಅಂತಂದ್ರೆ 0.5 ಆಗುತ್ತೆ ಹೋಲ್ ಡಿವೈಡೆಡ್ ಬೈ 8.61 ಇಂಟು 10 ಪವರ್ ಮೈನಸ್ 4. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. 0.75 ಇಂಟು 0.75 ಮೈನಸ್ 0.5 ಹೋಲ್ ಡಿವೈಡೆಡ್ ಬೈ 8.61 ಇಂಟು 10 ಪವರ್ ಮೈನಸ್ 4. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 0.749 ಬಂತು. 0.749. ಸೊ ಅವ್ರು ಏನು ಹೇಳ್ತಾ ಇರೋದು ಇಲ್ಲಿ ನೋಡಿ, ಇಲ್ಲಿ 5% ಸಿಗ್ನಿಫಿಕೆಂಟ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ವ್ಯಾಲ್ಯೂಗಳನ್ನ ಬರಿತೀನಿ. ಏನಾದರೂ 5% ಅಂತ ಕೇಳಿದ್ರೆ 1.96, 1% ಅಂತ ಕೇಳಿದ್ರೆ 2.58. ಇವೆರಡು ಕೂಡ ನಿಮಗೆ ವ್ಯಾಲ್ಯೂ ಗೊತ್ತಿರಬೇಕು. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ 1.96, ಯಾಕಂತಂದ್ರೆ ಇಲ್ಲಿ 5% ಸಿಗ್ನಿಫಿಕೆಂಟ್ ಲೆವೆಲ್ ಅಂತ ಕೊಟ್ಟಿರೋದು. ಏನಾದ್ರೂ 1.96 ಗಿನ್ನ z ವ್ಯಾಲ್ಯೂ ಕಡಿಮೆ ಇದೆ ಅಂತಂದ್ರೆ ಸೊ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು? ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಯಾವಾಗ ಏನಾದ್ರೂ ಕೂಡ ನಮಗೆ ಜನರೇಟ್ ಆಗಿರುವಂತಹ z ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 1.96 ಬಿಕಾಸ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ ದ 5% ಸಿಗ್ನಿಫಿಕೆಂಟ್ ಲೆವೆಲ್. ಸೊ z ವ್ಯಾಲ್ಯೂ ಈಸ್ ಈಕ್ವಲ್ ಟು 0.749 ವಿಚ್ ಈಸ್ ಲೆಸ್ ದ್ಯಾನ್ 1.96. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು? ಸಿನ್ಸ್ z ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 1.96 there is no significant difference at 5% level. ಸೊ ಇಷ್ಟನ್ನ ಬರೆದ್ರೆ ಸಾಕು. ಏನು? ಸಿನ್ಸ್ z ವ್ಯಾಲ್ಯೂ ಇಸ್ ಲೆಸ್ ದೆನ್ 1.96 ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಅವ್ರು ಏನಂತ ಹೇಳಿದ್ರು? ಏನಾದ್ರೂ ಕೂಡ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇದೆಯೋ ಇಲ್ವೋ ಅಂತ ಕಂಡಿಡಿರಿ ಅಂತ ಹೇಳ್ತಾ ಇದ್ರು. ಈಗ ನನ್ನ ಕಂಡೀಷನ್ ಪ್ರಕಾರ 0.749 ಬಂದಿದೆ ವಿಚ್ ಇಸ್ ಲೆಸ್ ದೆನ್ 1.96 z ವ್ಯಾಲ್ಯೂ ಫಾರ್ 5% ಲೆವೆಲ್. ಸೊ ಅದರಿಂದ ಏನಂತ ಕನ್ಕ್ಲೂಡ್ ಮಾಡಬಹುದು? ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಸಿಟೀಸ್ ಗಳಿದಾವೆ, ಸೇಮ್ ನಂಬರ್ ಆಫ್ ಸ್ಮೋಕರ್ಸ್ ಇದಾರೆ ಅಂತ ಅರ್ಥ. ಸರಿನಾ. ಸೊ ಇಷ್ಟನ್ನ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.